ಹೆಲೋ ಎವ್ರಿವಾನ್, ಹೆಂಗಿದ್ದೀರಿ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಮಕ್ಕಳು ಸ್ಕೂಲಿಗೆ ಹೊಂಟಾರ, ಹಿಂಗಾಗಿ ಅವ್ರದ್ದು ಟಿಫಿನ್ ರೆಡಿ ಮಾಡ್ಲಿಕತ್ತಿದ್ದೆ. ಹಿಂದಿನ ದಿವಸ ಪಪಾಯ ಕಟ್ ಮಾಡಿಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡಿದ್ದೆ, ಅದನ್ನೇ ಈಗ ಹಾಕ್ಲಿಕತ್ತೀನಿ. ಫಸ್ಟ್ ಬ್ರೇಕಿಗೆ ಯೂಶ್ವಲಿ ಫ್ರೂಟ್ಸ್ ತಿಂದಿರ್ತಾರೆ ಅವರು. ಪಪಾಯ, ಮಸ್ಕ್ ಮೆಲನ್, ಸ್ಟ್ರಾಬೆರಿ, ಮಿಕ್ಸ್ಡ್ ಫ್ರೂಟ್ಸ್ ಹಾಕಿದ್ರೆ ಅವ್ರಿಗೆ ಅಷ್ಟು ಸೇರುವುದಿಲ್ಲ. ಸೊ ಒಂದೇ ಹಾಕಿರ್ತೀನಿ ನಾನು, ಅದು ಸೇರ್ತದ ಅವ್ರಿಗೆ. ಜ್ಯೂಸಿ ಜ್ಯೂಸಿ ಇದ್ದದ್ದು ಫ್ರೂಟ್ಸ್ ಸೇರ್ತದ, ಹಿಂಗಾಗಿ ಯಾವುದಾದ್ರೂ ಒಂದು ಹಾಕಿರ್ತೀನಿ. ಸೆಕೆಂಡ್ ಬ್ರೇಕಿಗೆ ಯೂಶ್ವಲಿ ಸ್ವಲ್ಪ ಹೆವಿ ಬೇಕಾಗ್ತದ. ಇವತ್ತು ಪಾವ್ ಭಾಜಿ ಭಾತ್ ಮಾಡೀನಿ. ಪಾವ್ ಭಾಜಿ ಭಾತ್ ಅಂದ್ರೆ ಸ್ವಲ್ಪ ವೆಜ್ಜೀಸ್ ಹಾಕಿ, ಆಮೇಲೆ ಪಾವ್ ಭಾಜಿ ಮಸಾಲ ಹಾಕಿನ ಅದಕ್ಕೆ. ಭಾಳಷ್ಟು ಹಾಕಿಲ್ಲ, ಅವ್ರಿಗೆ ಭಾಳ ಹಾಕಿದ್ರೆ ಸೇರುವುದಿಲ್ಲ, ಹಿಂಗಾಗಿ ಸ್ವಲ್ಪ ಹಾಕೀನಿ ಪಾವ್ ಭಾಜಿ ಮಸಾಲ. ಪ್ಲಸ್ ಸ್ವಲ್ಪ ಕೋರಿಯಂಡರ್ ಪೌಡರ್ ಹಾಕಿನ ಅದಕ್ಕೆ. ಬಾಸ್ಮತಿ ರೈಸ್ ಸ್ವಲ್ಪ, ಆಮೇಲೆ ನಾರ್ಮಲ್ ರೈಸ್ ಸ್ವಲ್ಪ ಸೋಕ್ ಮಾಡಿಟ್ಟು ಒಗ್ಗರಣೆ ಹಾಕಿ ಬೇಸಿಕ್ ಮಸಾಲ ಹಾಕಿ ಪಾವ್ ಭಾಜಿ ಮಸಾಲನೂ ಹಾಕೀನಿ. ಸೊ ಅದು ಭಾತು ವೆಜ್ಜೀಸ್ ಇದ್ದದ್ದು ಭಾತ್ ಹಾಕಿರ್ತೇನೆ ನಾನು ಯೂಶ್ವಲಿ, ಅದು ಹಾಕೀನಿ ಇವತ್ತು. ಅದರ್ವೈಸ್ ಯಾವುದಾದ್ರೂ ವೆಜ್ಜೀಸ್ ಹಾಕಿ ಚಪಾತಿ ರೋಲ್ ಮಾಡಿನೂ ಕೊಟ್ಟಿರ್ತೀನಿ, ಅಥವಾ ಕಟ್ಲೆಟ್ ಥರ ಮಾಡಿರ್ತೀನಿ, ಟಿಕ್ಕಿ ಅಂತಾರಲ್ಲ ಆ ಥರ ಮಾಡಿರ್ತೀನಿ. ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇವತ್ತು ಇದು ಮಾಡಿದ್ದೆ. ಭಾತ ಜೊತೆ ಒಂದು ರಾಯ್ತಾ ಸೇರ್ತದ ಅವ್ರಿಗೆ. ಆ ರಾಯ್ತಾ ಅಂದ್ರೆ ಅದು ಮತ್ತು ವೆಜ್ಜೀಸ್ ಇದ್ರೆ ತಿನ್ನೋದಿಲ್ಲ. ಸಪೋಸ್ ಈಗ ಕುಕುಂಬರ್ ಹಾಕಿ ಮಿಕ್ಸ್ ಮಾಡಿ ಮೊಸರೊಳಗೆ ಮಿಕ್ಸ್ ಮಾಡಿ ಹಾಕಿದ್ರೆ ತಿನ್ನೋದಿಲ್ಲ ಅದನ್ನು ಅವರು. ಅದಕ್ಕಂಥೇಳಿ ಬರೀ ಮೊಸರಿಗೆ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಹಾಕಿ ಅದು ರಾಯ್ತಾ ಹಾಕ್ಲಿಕತ್ತೀನಿ ಇನ್ನೊಂದು ಬಾಕ್ಸ್ ಒಳಗೆ. ಮಾರ್ನಿಂಗ್ ಟೈಮ್ ಒಳಗೆ ಸ್ನಾನ ಎಲ್ಲ ಮಾಡಿ ಬಂದು ದೇವ್ರ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಏನಾದರೂ ತಿಂದು ಹೋಗೋದು ಹ್ಯಾಬಿಟ್ ಹಾಕಿನ ಅವ್ರಿಗೆ. ಏನಾದರೂ ತಿಂತಾರ, ಒಂದು ದೋಸೆ ಆದರೂ ಅಥವಾ ಒಂದು ಬನಾನಾ, ಏನಾದರೂ ಫ್ರೂಟ್ಸ್ ಇದ್ರೆ ತಿಂತಾರೆ. ಡ್ರೈ ನಟ್ಸ್ ಇದ್ರೆ ತಿನ್ನಿಸ್ತೀನಿ ಅದನ್ನು, ಖಜ್ಜೂರು ತಿನ್ನಿಸಿರ್ತೀನಿ. ಸೊ ಏನಾದರೂ ಸ್ವಲ್ಪ ಹೊಟ್ಟೆಗೆ ತಿನ್ಕೊಂಡೇ ಕಳಿಸ್ತೀನಿ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಏನೇನು ಟಾಸ್ಕ್ಸ್ ಅವ್ರಿಗೆ ಬೀಳ್ತಾವ ಗೊತ್ತಿಲ್ಲ, ಸ್ವಲ್ಪ ತಿಂದು ಹೋದ್ರೆ ಎನರ್ಜಿ ಇರ್ತದೆ ಅಂಥೇಳಿ ಅನ್ನಿಸ್ತದ. ಈಗಿನ ಮಕ್ಕಳಿಗೆ ಅಗದಿ ಚೀಸ್ ಹಾಕಿದ್ರೆ ಭಾರಿ ಎಲ್ಲ ತಿಂದ್ಬಿಡ್ತಾರೆ. ಅದನ್ನು ಒಂದು 2 ಡೇಸ್ ಹಾಕಿರ್ತೀನಿ ನಾನು. ಚೀಸ್ ಅಂದ್ರೆ ಎಲ್ಲ ವೆಜ್ಜೀಸ್ ಹಾಕಿ ಚೀಸ್ ಹಾಕಿ ಅದನ್ನು ಟಿಕ್ಕಿ ಥರ ಮಾಡಿ ಅದು ಹಾಕಿರ್ತೀನಿ. ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಸ್ಮಾಲ್ ಬ್ರೇಕ್ ಇದ್ದಾಗ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿರ್ತೀನಿ, ಕ್ಯಾಶ್ಯೂಸ್, ಪಿಸ್ತಾ, ಖಜೂರ್ ಹಾಕಿರ್ತೀನಿ ಅವೆಲ್ಲ. ಅವರು ಸ್ಕೂಲಿಗೆ ಹೋದ್ಮೇಲೆ ಒಂದು ಚಹಾ ತೊಗೊಂಡಿರ್ತೀವಿ ನಾನು ಇವರು. ಸ್ಮಾಲ್ ಬೌಲ್ ಆಫ್ ಜಿಂಜರ್ ಮತ್ತು ಟರ್ಮರಿಕ್ ಕೂಡ್ಸಿದ್ದು ಒಂದು ಬೌಲ್ ಮಾಡಿ ಅದನ್ನು ತಿಂದಿರ್ತೀವಿ ನಾವು ಮುಂಜಾನೆ. ಸ್ವಲ್ಪ ಇಂಡೈಜೆಷನ್ ಇದ್ರೆ ಅದೆಲ್ಲ ಸಾಲ್ವ್ ಆಗ್ತದೆ, ಅದಕ್ಕಂತೇಳಿ ಡೈಲಿ ತೊಗೋತೀವಿ ನಾವು. ಮಾರ್ನಿಂಗ್ ಎದ್ಮೇಲೆ ಎಂಟಿ ಸ್ಟಮಕ್ ತೊಗೊಂಡಿರ್ತೀವಿ. ಈಗ ವಾಕಿಂಗ್ ಬಂದೀನಿ, ಸ್ವಲ್ಪ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಹೋಗಿರ್ತೀನಿ ಯೂಶ್ವಲಿ. ಮಾರ್ನಿಂಗ್ ಟೈಮ್ ವಾಕ್ ಬರೋದು ನಂಗೆ ಭಾಳ ಸೇರ್ತದ, ಫ್ರೆಶ್ ಏರ್ ತೊಗೊಳೋದು ಭಾಳ ಸೇರ್ತದ. ನಮ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಚಟ್ನಿ ಮಾಡ್ಲಿಕತ್ತೀನಿ. ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ಹಾಕ್ಕೊಂಡೀನಿ. ಕೊಬ್ಬರಿ, ಪುಟಾಣಿ, ಚಿಲ್ಲಿ, ಪುದೀನ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಈಗ ದೋಸೆ ಹಾಕಿ ಚಟ್ನಿ ಹಾಕಿ ಇವ್ರಿಗೆ ಕೊಡ್ತೀನಿ. ನಾ ಸ್ನಾನ ಆದಮೇಲೆ ತಿಂತೀನಿ. ಒಂದು ಕೈ ಒಳಗೆ ಕ್ಯಾಮ್ರಾ ಹಿಡ್ದೀನಿ, ಅದು ಸರಿ ಬರಲಿಲ್ಲ ದೋಸೆ. ಯೂಶ್ವಲಿ ಇದೇ ನಾರ್ಮಲ್ ಹಿಟ್ಟಿಗೂ ಸ್ವಲ್ಪ ರಾಗಿ ಹಿಟ್ಟು ಸೇರಿಸ್ಕೊಂಡು ರಾಗಿ ದೋಸೆ ಅಂತೂ ಮಾಡ್ಕೊಳಿಕ್ಕೂ ಬರ್ತದೆ. ಯಾವಾಗಾದರೂ ಹಾಗೂ ಮಾಡಿರ್ತೀನಿ, ಅಥವಾ ರಾಗಿದು ಗುಂಡ್ಪಂಗ್ಲಾನೂ ಮಾಡಿರ್ತೀನಿ. ಕಂಟಿನ್ಯೂಸ್ಲಿ ಸೇಮ್ ಮಾಡೋದಿಲ್ಲ. ಒಂದು ದಿವ್ಸ ದೋಸೆ, ಒಂದು ದಿವ್ಸ ಗುಂಡ್ಪಂಗ್ಲ, ಒಂದು ದಿವ್ಸ ಇಡ್ಲಿ. ಆಮೇಲೆ ಈಗ ಸೈಮಲ್ಟೇನಿಯಸ್ಲಿ ಚಾಕು ಇಟ್ಟೀನಿ. ದೋಸೆ ತಿಂದಾದ್ಮೇಲೆ ಚಹಾ ಬೇಕಾಗ್ತದೆ ಇವ್ರಿಗೆ. ಸೊ ಚಹಾ ಕೊಟ್ಟು ಯೂಶ್ವಲಿ ಚಹಾ ಮಾಡಬೇಕಾದ್ರೂ ಅದ್ರೊಳಗೂ ವೆರೈಟಿ ಮಾಡಿರ್ತೀನಿ. ಅದ್ರೊಳಗೆ ಜಿಂಜರ್ ಹಾಕಿದ್ರೆ ಜಿಂಜರ್ ಚಹಾ ಒಂದೊಂದು ಸತಿ ಹಂಗೆ ಮಾಡಿರ್ತೀನಿ. ಒಂದೊಂದು ಸತಿ ಸಿನಮನ್ ಹಾಕಿ ಸಿನಮನ್ ಚಹಾ ಆಗಿರ್ತದೆ. ಆಮೇಲೆ ಒಂದೊಂದು ಸತಿ ಕಾರ್ಡಮಮ್ ಹಾಕಿ ಅದ್ರದ್ದು ಚಹಾ ಮಾಡಿರ್ತೀನಿ. ಸೊ ಅದ್ರದ್ದು ಒಂದು ಸ್ವಲ್ಪ ವೆರೈಟಿ ಚಹಾ ಸೇರ್ತದೆ ನಮ್ಗೆ. ಸೊ ಹಾಗೂ ತೊಗೊಂಡಿರ್ತೀವಿ. ಈಗ ಜಿಂಜರ್ ಹಾಕಿ ಮಾಡೀನಿ ಚಹಾ. ನಂದು ಸ್ನಾನ ಆತು, ದೇವ್ರ ನಮಸ್ಕಾರ ಮಾಡಿ ಸ್ವಲ್ಪ ಮಂತ್ರ ಅಂದು ನಾನು ಬ್ರೇಕ್ಫಾಸ್ಟ್ ಇನ್ಮೇಲೆ ತಗೋತೀನಿ. ಈ ಮಿನಿ ವಿಲಾಗ್ ನಿಮ್ಗೆ ಸೇರಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಫಾಲೋ ಫಾರ್ ಮೋರ್ ಸಚ್ ವಿಡಿಯೋಸ್.